ಹಲೋ ಆ ಮಗನೇ ಬೋಳಿ ಮಗನೇ ನನ್ ಕೈಯಲ್ಲಿ ಎಲ್ಲೂ ಸಿಗ್ಬೇಡ ಎಂತ ಹುಡುಗಿ ಜೊತೆ ನಾನು ಮದುವೆ ಮಾಡಿದೆ ಅಂದ್ರೆ ನನ್ ತಿಕ್ಕಲ್ಲಿ ದೂರ ಬಾಲ್ ಆಗ್ತೈತೆ ಅಂತದೇನಾಯ್ತು ಅಲ್ಲ ಹುಡೆ ಜೀವನಾನೇ ಹಾಳು ಮಾಡ್ಬಿಟ್ಟವಳೆ ಏನು ಅಂತ ಹೇಳಿ ನಿನ್ನ ಹತ್ರ ನಾನು ಟಿಕಾ ಮುಚ್ಕೊಂಡು ಏನಾಯ್ತು ಅಂತ ಬಗ್ಲು ಏನು ಅಂತ ಹೇಳಿ ಓದ್ ತಿಂಗಳ ತಗೋ ನಿಂದು ಟ್ರಿಮ್ಮರ್ ಆಯ್ದೆ ಕಡ್ಡ ಶಿವಮರ್ ಟ್ರಿಮ್ಮರ್ ಹಾಳಾಗಿದೆ ಹೋಗ್ ತಗೊಂಬಾ ಅಂತ ಅನ್ಲು ನನಗೆ ತಗೊಂಬರಕ್ ಇಷ್ಟ ಮೇಲಪ್ಪ ಚೆನ್ನಾಗಿ ವರ್ಕ್ ಆಗ್ತೈತೆ ತಲೆ ಕೆಟ್ಟು ಸರಿ ಆಯ್ತು ಅಂತ ಅವಳ ಜೊತೆ ಮಾರ್ಕೆಟಿಗೆ ಹೊರಟೆ ಬೆಳಿಗ್ಗೆ 7 ಗಂಟೆಗೆ ಹೋದವನು ನೈಟ್ 9 ಗಂಟೆ ಕರ್ಕೊಂಡ್ ಬಂದಿದ್ದಾಳೆ ಬೆಳಿಗ್ಗೆ 7 ಗಂಟೆಯಿಂದ ನೈಟ್ 9 ಗಂಟೆ ಟ್ರಿಮ್ಮರ್ ತಗೊಂಡ ತಗೊಂಡ್ ಬರ 4 ಬೆಡ್ಶೀಟ್ ತಗೊಂಡ್ವಿ 2 ಸೊಳ್ಳೆ ಪರದೆ ತಗೊಂಡ್ವಿ 2 ಜೊತೆ ಚಪ್ಪಲಿ ತಗೊಂಡ್ಲು ಐಲೈನರ್ ತಗೊಂಡು ಲಿಪ್ಸ್ಟಿಕ್ ತಗೊಂಡು ಅವಳ ಮುಖಕ್ಕೆ ಹಾಕಲ ಕೇಶನ್ ಪೇಂಟ್ ತಗೊಂಡು ಇನ್ನೇನೇನೋ ತಗೊಂಡ್ಲು ಇದ್ರ ಟ್ರಿಮ್ಮರ್ ಎಲ್ಲ ಮಾರ್ಕೆಟ್ ಅಲ್ಲಿ ರೇಟ್ ಜಾಸ್ತಿ ಮೆಜೆಸ್ಟಿಕ್ ಅಂಡರ್ ಕೊಡಿಸ್ತೀನಿ ಬಾ ಅಂತ ಹೇಳ್ಬಿಟ್ಟು ವಾಪಸ್ ಹಾಕೊಂಡ್ ಬಂದ್ಲು ಮಿಂಡ್ರೆ ಹೊಡೆದವಳು ಬಿಡು ಮಗ್ನೆ ಗಂಡ ಹೆಂಡತಿ ಅಂತ ಬಂದ್ರೆ ಇದೆಲ್ಲ ಕಾಮನ್ ಅಲ್ವಾ ನೀನ್ ಯಾಕೆ ಅಷ್ಟೊಂದ್ ತಲೆ ಕೆಡಿಸ್ಕೊತೀಯ ಮಿಂಡ್ರು ಗೊತ್ತಪ್ಪ ಅವಳು ನನ್ನ ಗಂಡ ಅಂತ ಎಲ್ಲ ಅನ್ಕೋತಾ ಇದ್ದಾಳೆ ನನ್ನನ್ನ ಆಟ ಆಡೋ ಮಗು ಮಾಡ್ಕೊಂಬಿಟ್ಟವಳೆ ಹಾಲ್ ತಗೊಂಬ ಕೊತ್ತಂಬರಿ ಸೊಪ್ಪು ತಗೊಂಬ ಕರ್ಬೇನ್ ಸೊಪ್ಪು ತಗೊಂಬ ಟೀ ಪುಡಿ ತಗೊಂಬ ಅಂತ ಹೇಳಿ ಬಾಗ್ಲಾರ ಅವ್ರು ದೂರ ಬಂದು ಮಾಡಿದಾಳೆ ಅಕಸ್ಮಾತ್ ಆಲೂಗೆಡ್ಡೆ ಏನಾದ್ರು ತಗೊಂಬಂದ್ರೆ ಇದು 15 ರೂಪಾಯಿ 30 ರೂಪಾಯಿ ಕೊಟ್ಟು ತಗೊಂಬಂದಿದ್ದೆ ದುಡ್ಡೆಲ್ಲ ವೇಸ್ಟ್ ಮಾಡ್ತಿದ್ದೆ ನೀನ್ ಆತ ಬೈತಾಳೆ ಅದೇ ಕಮ್ಮಿ ದುಡ್ಡಿನ ತಂದ್ರೆ ಕಸದಿಂದ ಎತ್ಕೊಂಡ್ಬಂದಿದ್ದೆ ಅಂತಾಳೆ ಏನಾದ್ರು ಒಂದ್ ಐಟಮ್ ತರ ಕೇಳಿದ್ರು ನೀನ್ ಕೇಳ್ತಾರಕ್ಕಾಗಲ್ಲ ತಲೆ ಇಲ್ಲ ಅದಿಲ್ಲ ಲೌಡೆ ಮಿಂಡ್ರು ಗುಡ್ತವನೆ ಆರಾಮ್ ಕೊರು ಸಿಕ್ಕಿದ ಭಾಷೆಲೆಲ್ಲ ಬೈತಾ ಇರ್ತಾಳಪ್ಪ ಲೇ ಮಿಂಡ್ರು ಗುಡ್ಡಿದಪ್ಪ ನಾನ್ ಇಷ್ಟಪಟ್ಟರು ಬಟ್ಟೆನ ಹಾಕಳಕ್ ಆಯ್ತಿಲ್ಲ ಕಣೋ ಇಲ್ಲೇ ಎಂತ ಹುಡುಗಿಗ್ ಮದ್ವೆ ಮಾಡಿದ್ದೆ ನೀನು ಅಂದ್ರೆ ನಿನ್ ಬಾಯಿಗುಳ ಬಂದೆ ಸಾಯೋದು ನೀನು ಬೋಳಿ ಮಗನೆ ಥೂ ನಿಂದ ನಂದೇ ಶಾಪ ತಟ್ಟುತ್ತೆ ನಿನಗೆ ನೀನ್ ಅಪ್ಪನೇ ಅಲ್ಲ ಮಿಂಡ್ರು ಗುಡ್ದು ನೀನು ಸರಿ ಇವಾಗ ಹೇಳು ಅಕಸ್ಮಾತ್ ಈ ಕೆಲಸ ನಿನಗೆ ಸಿಕ್ಕಿದ್ರೆ 5 ವರ್ಷ ಆದ್ಮೇಲೆ ನೀನ್ ಈ ಕಂಪ್ನಿನ ಎಲ್ಲಿ ನೋಡ್ಬೇಕು ಅನ್ಕೋತೀಯ ಕಂಪ್ನಿ ಪಕ್ಕದಲ್ಲ ಮನೆ ಸಿಕ್ಕರೆ ಮನೆಯಿಂದಲೇ ನೋಡ್ಬೇಕು ಅನ್ಕೋತೀನಿ ಇಲ್ಲ ಹುಡೆ ನಾನ್ ಕೇಳಿದರ್ಥ ನೀನ್ ಈ ಕಂಪ್ನಿಗೆ ಏನ್ ಕೊಡ್ತೀಯ ಅಂತ ಇಷ್ಟು ದೊಡ್ಡ ಕಂಪ್ನಿಗೆ ನಾನು ಏನ್ ಕೊಡ್ಲಿ ಸರ್ ನನ್ ಬೈಕೆ EMI ನಡೀತೈತೆ ಹೋಗ್ಲಿ ಬಿಡು ಇದನ್ನ ಮಾರ್ಬಿಟ್ಟು ತೋರ್ಸು ಇದನ್ ಮಾರ್ಬೇಕಷ್ಟೇನಾ ಸರಿ ಸರ್ ಕೆಳಗಡೆ ಬನ್ನಿ ಮಿಡ್ರುಗಳ್ದೋನ ಕೆಳಗೋಗಿ ಏನ್ ಲೌಡ ಮಾಡ್ತ್ಯಾ ನಾನು ಹಿಂಗ್ ಮಾಡಿ ತೋರ್ಸು ಸರ್ ಇದು ನಮ್ ಕಂಪ್ನಿ ಪ್ರಾಡಕ್ಟ್ ತಗೋಬೇಕು ಅನ್ನೋ ಆಸೆ ಇದೆಯಾ ನನಗೆ ಇಷ್ಟ ಇಲ್ಲ ಲೌಡೆ ನಿನಗೆ ಇಷ್ಟ ಇಲ್ಲ ನಾನು ಮ್ಯಾನುಫ್ಯಾಕ್ಚರ್ ಏನಕ್ಕೆ ಮಾಡ್ದೆ ಹೊರಾಗ್ ಮೇಡಿ ಮಿಂಡ್ರುಗಳ್ದೋನೆ ನಿನಗೆ ಈ ಕೆಲಸ ಕೊಡಲ್ಲ ನಡಿ ಸಾರಿ ಸರ್ ಇದು ಲಾಸ್ಟ್ ಕ್ವಶನ್ ಕೇಳಿ ಪಕ್ಕ ಕರೆಕ್ಟ್ ಆಗಿ ಆನ್ಸರ್ ಮಾಡ್ತೀನಿ ಸರಿ ಲಾಸ್ಟ್ ಕ್ವಶನ್ ಕೇಳ್ತೀನಿ ಅಕಸ್ಮಾತ್ ಇದು ಕರೆಕ್ಟ್ ಆಗಿ ಆನ್ಸರ್ ಕೊಡ್ಲಿಲ್ಲ ಅಂದ್ರೆ ತಿಕ್ಕದ ಮೇಲೆ ಓದೋದಕ್ಕೆ ಹಾಕ್ತೀನಿ ಸರಿ ಸರ್ ನಮ್ ಕಂಪ್ನಿ ಈ ವರ್ಷ ಟಾಪ್ ಅಲ್ಲಿ ಬರಬೇಕು ನಿಮ್ ಪ್ರಕಾರ ನಾವೇನ್ ಮಾಡಿದ್ರೆ ಈ ವರ್ಷ ಟಾಪ್ ಅಲ್ಲಿ ಬರ್ತೀವಿ ನೀನಂತ ಬೋಳಿ ಮಗನ ಕಂಪ್ನಿಯಿಂದ ಹೊರಗಡೆ ಹಾಕಿದ್ರೆ ಕಂಪ್ನಿ ತಾನೇ ಟಾಪ್ ಅಲ್ಲಿ ಬರುತ್ತೆ ಬ್ರೋ ಬನ್ನಿ ಬಿಡ್ತೀನಿ ಎಲ್ಲಿಗ್ ಬಿಡ್ತೀರಾ ಮನೆಗ್ ಬಿಡ್ತೀನಿ ನಾನ್ ನಿಮ್ ಮನೆಗ್ ಬಂದೇನ್ ಮಾಡ್ಲಿ ನಮ್ಮನೆಗಲ್ಲ ಬ್ರೋ ನಿಮ್ ಮನೆಗ್ ಬಿಡ್ತೀನಿ ನೀವ್ ನನ್ ಮನೆಗ್ ಬಂದೇನ್ ಮಾಡ್ತೀರಾ ಬ್ರೋ ನಿಮ್ ಮನೆಗ್ ಬಿಟ್ಟು ನಾನ್ ನಮ್ ಮನೆಗ್ ಹೋಗ್ತೇನೆ ಮತ್ತೆ ಡೈರೆಕ್ಟ್ ನಿಮ್ ಮನೆಗೆ ಹೋಗ್ತೀನಿ ಸಾರಿ ಅಣ್ಣ ನೀವೇ ಹೋಗ್ರಿ ನನ್ ಪಾಡಕ್ ನಾನು ಹೋಗ್ತಾ ಇದ್ದೆ ತಾನೆ ನೀವೇ ತಾನೇ ನಿಲ್ಸಿದ್ದು ನಾನ್ ಮನೆಗ್ ಬಿಡೋಣ ಅಂತ ಅನ್ಕೊಂಡೆ ಅದೇ ನಾನ್ ನಿಮ್ ಮನೆಗ್ ಬಂದೇನ್ ಮಾಡ್ಲಿ ಅಣ್ಣ ನಮ್ ಮನೆಗಲ್ಲ ನಿಮ್ ಮನೆಗೆ ಮತ್ತೆ ನೀವು ನನ್ ಮನೆಗ್ ಬಂದೇನ್ ಮಾಡ್ತೀರಾ ಏನ್ರ ಮಕ್ಳ ನೀವಿಬ್ರು ಬಟ್ಟೆ ಕಲರ್ ಯಾವ ಸೊಂಡೆ ಬದ್ರಲ್ಲಿ ತಗೊಂಡ್ರಿ ನಾನ್ ಹೇಳಲ್ಲ ನಮ್ಮಮ್ಮ ಯಾರಿಗೂ ಹೇಳ್ಬೇಡ ಅಂದವ್ರೆ ಓಹೋ ಹಂಗೆ ವಿಷಯ ಬಟ್ಟೆಲೇ ರಹಸ್ಯ ಎಲ್ಲಿಂದ ತಗೊಂಡೆ ಹೇಳೋ ಶಿಷ್ಯ ಹೇಳಿಲ್ಲ ಅಂದ್ರೆ ಹೇಳಿಲ್ಲ ಅಂದ್ರೆ ಬಾಯಿಲ್ಲಿ ಇವಾಗಿನ ಮಕ್ಳ ಬುಳಿ ಮಕ್ಳ ಊಟವ್ರು ಅಪ್ಪ ಹಂಗೆ ಬೀಜ ಬಾಯ ಕಗ್ದು ಬಿಡ್ತಿದ್ದ ಇವಾಗ ಇನ್ನೂ ಇಲ್ಲೇ ಅವನೇ ಬೇವರ್ಸಿ ವಾ ಮನೆಗೆ ಚಪ್ರಿ ಅಂಕಲ್ ದೋಸ್ತ ನಂಗೆ ಯಾಕೆ ಸುಳ್ಳು ಹೇಳಿದಿ ಬಿಯರ್ ಕುಡಿದ್ರೆ ದಪ್ಪ ಆಕರ್ಲೆ ಅದು ಫ್ರೂಟ್ ಜ್ಯೂಸ್ ಇದ್ದಂಗ್ಲೆ ಅದಕ್ಕೆ ನಶೆ ಆಗಂಗಿಲ್ಲೆ ಅದನ್ನ ಕುಡಿದ್ರ ಮನ್ಯಾಗ ಬೈಯಂಗಿಲ್ಲೆ ಇಂಥದ ನಾನಾ ತರದ ಸುಳ್ಳು ಹೇಳಿದಿ ಯಾಕ ಅವಾಗ ನೀ ಕಲ್ಸಿದ ಚಟಕ್ಕ ಇವತ್ತು ಕಂಟ್ರಿ ಸಹಾಯ ಕುಡ್ಯಾಕು ಆಟ ಮಾಡಾಕತ್ತೀನಿ ಹೆಂಗ ಬಿಡ್ಲಿ ನಾ ಈಗ ಕುಡಿಯೋದ ಮನ ಕೇಳಾತರ ಯಾ ಸುಳ ಮಗ ಅವ ನಿನಗ್ ಚಟ ಕಲಿಸ್ದವ ಅಂತಂದ ಏನ ನಿನ್ನ ಹೆಸರು ಹೇಳಕ್ಕಾಗತ್ತಾ ಹಂಗ್ ಮಾಡಿದ್ರ ದೋಸ್ತಿಗೆ ದ್ರೋಹ ಮಾಡ್ದಂಗಾಗತ್ತ ಬತ್ತಸಿಗೆ ಆ ದೇವ್ರಿಗ್ ಬೇಕಾದ್ರ ನಿನಗ ಪತಿವ್ರತೆ ಅಂತ ಹುಡುಗಿ ಎಂತ ಆಗಿ ಸಿಗ್ಲಿ ಅಂತ ಬೇಡ್ಕೊತೀನಿ ಪ್ಲೀಸ್ ನೀನ್ ಕನ್ಸಿರೋ ಚಟಾನ ನೀನ ಬಿಡಿಸ್ಬಾ ನಿನ್ ಕಾಲ ಮುಗಿತಿರ್ಲಿ ಅಮ್ಮ ನನಗೆ ಅನ್ನಿಸ್ತಾ ಇದೆ ನಾನು ಡಿಪ್ರೆಷನ್ಗೆ ಹೋಗ್ತಾ ಇದ್ದೀನಿ ನಿಲ್ಬಿಡ್ತಾನೆ ಈ ರಾತ್ರಿ ಎಲ್ವರ್ಡ್ ಹೋಗ್ತಾ ಇದ್ಯಾ 2 ನಿಮಿಷ ಮನೆ ಕುತ್ಕೊಳ್ಳಲ್ಲ ಅಂತಾನೆ ಬೇವರ್ಸಿ ಬಿಡ್ತವನು ನೋಡಿದ್ರೆ ಅದ್ಯಾವ್ದೋ ಸ್ಟೇಷನ್ಗೆ ಹೋಗ್ತೀನಿ ಅಂತ ಕೂತವನೆ ಆಮೇಲೆ ಹೊರಗಡೆ ತಿನ್ಕೊಂಬಂದ್ಬಿಡೋದು ನಾನೇನ್ ಬಿಟ್ಟಿದ್ದೀನಿ ಊಟ ಎಲ್ಲ ರೆಡಿ ಮಾಡಿ ಹಂಗೆ ಬಿಡಕ್ಕೆ ಸ್ಟೇಷನ್ ಅಲ್ಲ ಅಮ್ಮ ಡಿಪ್ರೆಷನ್ ಎಲ್ಲಿಗೂ ಬಿಡಲ್ಲ ಮೀಟರ್ ಬಿಡ್ತವನೆ ನಿನ್ನ ಎಲ್ಲಿಗೆ ಹೋಗಂಗಿದ್ರು ಬೆಳಗ್ಗೆ ಎದ್ಬಿಟ್ಟು ಹೋಗು
ಸೆಲ್ಯೂಟು ಅಮ್ಮ. ಯಾಕೋ ಇತ್ತೀಚೆಗೆ ಓವರ್ ಥಿಂಕಿಂಗ್ ಮಾಡ್ತೇನೆ ಕಣಮ್ಮ. ತಗೊಳಪ್ಪ, ಈ ಬೋಳಿ ಮಗನ್ನ ಏನೋ ಮಾಡ್ತಾನಂತೆ. ಮೊದ್ಲು ಗೌರ್ಮೆಂಟ್ ಕೆಲ್ಸಕ್ಕೆ ಪ್ರಿಪೇರ್ ಆಗ್ತಾ ಇದೀನಿ ಅಂತ ಹೇಳ್ದ, ಅದನ್ನ ಬಿಟ್ಟ. ಕೆಲ್ಸ ಮಾಡ್ಲಿ ಅಂತ ನಿನ್ನ ಅಂಕಲ್ ಅಂಗಡಿಯಲ್ಲಿ ಬಿಟ್ಟೆ, ಅದನ್ನ ಬಿಟ್ಟು ಇವಾಗ ಇನ್ನೇನೋ ಮಾಡ್ತಾನಂತೆ. ಇದನ್ನೆಲ್ಲ ಬಿಟ್ಬಿಟ್ಟು ನಿನ್ ಭವಿಷ್ಯದ ಬಗ್ಗೆ ಯೋಚನೆ ಮಾಡು. ಅಮ್ಮ, ನನಗೆ ಅನ್ನಿಸ್ತಾ ಇದೆ ನನಗೆ OCD ಇರ್ಬೇಕು ಅಂತ. ತು ಯಾವ ಹುಡುಗಿ ಜೊತೆ ಮಲ್ಕೊಂಡು ಈ ಕರ್ಮನ ನಮ್ ತಲೆಗೆ ತಂದಿತ್ತೋ. ಯಾಕೋ ಎಷ್ಟು ಬರ್ಗೆಟ್ ಹೋಗಿದ್ಯಾ? ನಿಮ್ಮಪ್ಪ ಹೇಳಿದ್ರು ವಯಸ್ಸಿಗೆ ಬಂದಿದ ತಕ್ಷಣ ಈ ಮಿಂಡ್ರುಗಳು ನಿಮ್ ಮದ್ವೆ ಮಾಡು ಅಂತ. ನಾನ್ ಕೇಳಲೇ ಇಲ್ಲ ಅದನ್ನ. ದೂರ ಇರು ಬೋಳಿ ಮಗನೆ, ದೂರ ಇರು ನೀನ್ ನನ್ನಿಂದ. ಟಿವಿಲು ತೋರಿಸ್ತಾರಲ್ಲೋ ಹಾಕೊಂಡೆಲ್ಲ ಮಾಡ್ಬೇಕು ಅಂತ. ಎಂತ ಬೋಳಿ ಮಗನ್ ಜನ್ಮ ಕೊಟ್ಬಿಟ್ಟೆ ನಾನು. ಇವಾಗ ಏಳ್ಸ್ ಆಪರೇಷನ್ ಎಲ್ಲಪ್ಪ ಮಾಡ್ಸೋದು? ಒಂದು ತೀರಾ ಶ್ರೀಮಂತನಾಗಿ ಹುಟ್ಟಬೇಕು ಗುರು, ಇಲ್ಲ ಅಂತ ಹೇಳಿದ್ರೆ ತೀರಾ ಬಡವನಾಗಿ ಹುಟ್ಟಬೇಕು. ಆದ್ರೆ ಈ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಮಾತ್ರ ಹುಟ್ಟಬಾರ್ದು ಗುರು. ಯಾಕಂದ್ರೆ ಈ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗಳಿಗೆ ಸರ್ಕಾರದಿಂದ ಯಾವುದೇ ರೀತಿಯಂತ ಸವಲತ್ತು ಕೂಡ ಸಿಗುದಿಲ್ಲ. ಮನೆಯಲ್ಲಿ ಬ್ಯಾಕ್ ಗ್ರೌಂಡ್ ಕೂಡ ಚೆನ್ನಾಗಿರೋದಿಲ್ಲ ಗುರು. ಆದ್ರೂ ಆ ಹುಡುಗನಿಗೆ ಏನೋ ಒಂದು ಸಾಧನೆ ಮಾಡ್ಬೇಕು ಅಂತ ಆಸೆ ಇಟ್ಕೊಂಡು ದಿನವಿಡೀ ಕಷ್ಟಪಡ್ತಾ ಇರ್ತಾನೆ ಗುರು. ಒಳ್ಳೇದಾಗೋ ಟೈಮಲ್ಲಿ ಎಲ್ಲ ಹಾಳಾಗೋಗುತ್ತೆ ಗುರು. ಅದೇನೋ ಗಾದೆ ಇದೆಯಲ್ಲ, ಕೈಗೆ ಬಂದ ತುತ್ತು ಬಾಯಿಗೆ ಬಂದಿಲ್ಲ ಅಂತ. ಆದ್ರೂ ಕೂಡ ಇವತ್ತಿನ ದಿನ ಎಷ್ಟೋ ಜನ ಮಿಡ್ಲ್ ಕ್ಲಾಸ್ ಹುಡುಗರು ಇವತ್ತೆಲ್ಲ ನಾಳೆ ನಮ್ ಕನ್ಸು ನನ್ಸಾಗುತ್ತೆ, ನಮ್ಮ ಕಷ್ಟಗಳೆಲ್ಲ ದೂರ ಆಗತ್ತೆ ಅಂತ ಅನ್ಕೊಂಡು ಕಷ್ಟಪಟ್ಟು ದುಡಿತಾ ಇದ್ದಾರೆ ಗುರು. ಅದ್ರಲ್ಲೂ ನಾನು ಕೂಡ ಒಬ್ಬ. ಅದಕ್ಕೆ ಆ ದೇವರಲ್ಲಿ ಕೇಳ್ಕೊಳ್ಳೋದು ಇಷ್ಟೇ ಗುರು, ಮುಂದಿನ ಜನ್ಮ ಅಂತ ಇದ್ರೆ ಯಾವ್ದಾದ್ರೂ ದೊಡ್ಡ ಶ್ರೀಮಂತರ ಮನೆಯಲ್ಲೇ ಹುಟ್ಸು ಅಂತ. ನಿಮ್ಗೂ ಕೂಡ ಈ ವಿಷಯ ಹೌದು ಅನ್ಸಿದ್ರೆ ಅದೇನೋ ಗೊತ್ತಿಲ್ಲ, ಎಣ್ಣೆ ಹೊಡೆದ ಮಾತ್ರ ಎಂತ ಧೈರ್ಯ ಇರುತ್ತೆ ಗೊತ್ತಾ? ಅಕಸ್ಮಾತ್ ದವ್ವೇನ್ರ ಮುಂದೆ ಬಂತು ಅಂತಂದ್ರೆ ಬದುಕಿದ್ದಾಗ ಏನೇ ಕಿತ್ಕೊಲಿಲ್ಲ, ಹತ್ತು ಮುಂದೆ ಬಂದ ಮೇಲೆ ಮತ್ತೇನೇ ಕಿತ್ಕೊತಿಲ್ಲ. ದರಿದ್ರ ಸುಳ ಮಗನ ಅನ್ನೋ ಲೆಕ್ಕಕ್ಕ ಅದೇನೋ ಗೊತ್ತಿಲ್ಲ, ಕುಡ್ದಾಗ ಮುಖಳ ಹುಳ ಹೇಳ್ತವ ಏನ. ಒಟ್ಟು ಯಾರಿಗಾರ ಫೋನ್ ಹಚ್ಬೇಕು, ತಲೆ ಹೇಳ್ಬೇಕು, ಒಟ್ಟು ಮೆದುಳಿ ಕೈಯ ಗಿರ್ಮಿಟ್ಟ ಆರ್ಸಬೇಕು. ಇಂಗ್ಲೀಷ ಮಾತಾಡ್ತಿರ್ತೀವಿ ಹೇಳ್ತೀನಿ. ಎಜುಕೇಶನ್ ಇರುದಿಲ್ಲ, ಕೋಚಿಂಗ್ ಕ್ಲಾಸ್ ಇರುದಿಲ್ಲ, ಸೈಕ್ ಮಾತಾಡ್ತಿರ್ತೀವಿ. ವೆನ್ ವಿ ಡ್ರಿಂಕ್ ಸರ ವಿ ಟಾಕ್ ಪರ್ಫೆಕ್ಟ್ಲಿ ಇಂಗ್ಲಿಷ್. ಒಂದು ಮಾತ್ರ ನಿಜ ಹೇಳ್ತೀನಿ, ಕುಲುಕ್ರಂತ ಶ್ರೇಷ್ಠರು ಈ ಭೂಮಿ ಮೇಲೆ ಯಾರೂ ಇಲ್ಲ. ಒತ್ತು ಸಿಗಿ ಸಾರಿ, ಕುಲುಕ ಅಂದ್ರ ಮರ್ಯಾದೆ ತೆರೆದಂಗಾಗತ್ತಾ? ಮತ್ತೆ ಪ್ರಿಯ ಜಗತ್ತೊಳಗ್ ಸುಳ್ಳು ಮಾತಾಡದೇ ಇರೋಂತ ವ್ಯಕ್ತಿ ಯಾರ ಇದ್ರ ಆಯ್ತಾಗಿರು ಕುಲುಕ ಎಲ್ಲಿ ಬೇಕಾದ್ರೂ ಬರ್ದು ಕೊಡ್ತೀನಿ. ಈ ಭೂಮಿ ಮೇಲೆ ನಿಷ್ಕಲ್ಮಶವಾದ ಮನಸ್ಸುಗಳ ಏನ್ರ ಆದವ ಅಂತಂದ್ರ ಅದು ಮಧ್ಯಪ್ರಿಯರ್ದು ಮಾತ್ರ. ಹಲೋಪ್ಪ. ಹೇಳಿ ಏನಾತ? ಅಪ್ಪ ಅಪ್ಪ ಏನಾತ್ ಹೇಳಲಿ? ಅಪ್ಪ ನೀ ಬಡಿತೀಯ ಇಲ್ಲಿ ಹೇಳಲಿ ನೀನ್ ನವ್ನು. ಅಪ್ಪ ಆಕಿ ಚಿನ್ನಿ ನಾನು ಚಿನ್ನಿ ನಿನ್ನ ತಗದ ಬಡದ್ರ ಸಿಡ್ದಿತ್ತು ಮುಗ್ನ್ಯಾನ ಗೊಂಡಿ ಆ ಚಿನ್ನಿ ಪ್ರಸಾದ. ಅಪ್ಪ ನಾವೊಂದ್ ಹುಡುಗಿನ 4 ವರ್ಷದಿಂದ ಲವ್ ಮಾಡತ್ತನ, ಲಗ್ನ ಮಾಡಿಕೊಡ್ಲಿಕ್ಕೆ ನನ್ನ ಗಟ್ಟರದಾಗ ಬಿದ್ದು ಆಯ್ತು. ಆಯ್ ಹೋಗ್ಲಿ, ಏನ್ ಅಂಜಿಕೆ ಹಾಕ್ತೇನ? ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಏನು ಮರ ಅಪ್ಪ ಕಿಮ್ಮತ್ತ ಕೊಡುವಲ್ಲ. ಅಪ್ಪ ನಿನ್ ಕಾಲ್ ಬೀಳ್ತೀನಪ್ಪ, ನೀರ್ ಹಾಸ್ತೀನಪ್ಪ, ನೀ ರಾತ್ರಿ ಎಬ್ಬಿಸಿ 12ಕ್ಕೆ ಏನ್ ಕೆಲಸ ಮಾಡೋಂದ್ರು ಮಾಡ್ತನಪ್ಪ, ನಿನ್ನ ತಮ್ಮಯ್ಯ ಅಂತನಪ್ಪ. ಓಕೆ ಓಕೆ, ಆ ಹುಡುಗಿಗೆ ಅವ್ವ ಅದಾಳಿಲ್ ಮತ್ತೆ ಅವ್ರ ಮಮ್ಮಿ ಅದಾಳಪ್ಪ ಅದಾಳ. ಆಕಿ ಫೋಟೋ ಕಳಿಸು ನನಗ ನೋಡುನು. ಟುಷ್ಟು ಎರಡನೇ ಭಾಗ ವೇಟ್ ಮಾಡ್ಬೇಕು ನಾವು. ತಗೋ ಮೊಬೈಲು, ನಿಮ್ಮಪ್ಪನ ಫೋನ್ ಮಾಡಿ ನಿನ್ನ ಕಿಡ್ನಾಪ್ ಮಾಡಿದೀನಿ ಅಂತ ಹೇಳೋ. ನಮ್ಮಪ್ಪ ನಂಬರ್ ಗೊತ್ತಿಲ್ಲ ನಂಗೆ. ಮತ್ ನಿಮ್ಮ ಅಮ್ಮಂಗ್ ಮಾಡು, ನಮ್ಮ ಅಮ್ಮ ಹತ್ರ ಮೊಬೈಲೇ ಇಲ್ಲ. ಮತ್ ನಿಮ್ ಮೊಬೈಲ್ಗೆ ಮಾಡು, ನನ್ ಮೊಬೈಲ್ ಎಲ್ಲಿದೆ? ನಾನು ನಮ್ಮ ಅಮ್ಮನ ಮೊಬೈಲೇ ಯೂಸ್ ಮಾಡೋದು. ಮತ್ತೆ ನೀನ್ ಹೇಳ್ದಲ್ಲ ನಿಮ್ಮ ಅಮ್ಮ ಹತ್ರ ಮೊಬೈಲೇ ಇಲ್ಲ ಅಂತ. ಇಲ್ಲ, ನಮ್ಮಮ್ಮನು ನಮ್ಮ ಅಪ್ಪನ ಮೊಬೈಲೇ ಯೂಸ್ ಮಾಡೋದು. ನೀನ್ ಅಕ್ಕಂದು ಇನ್ನೊಂದ್ ಕೆಲಸ ಮಾಡೋ, ನಿಮ್ ಮನೆಗೆ ಹೊರಟವ್ ನೀನು. ನನಗೆ ನಮ್ಮ ಮನೆಗೆ ಹೋಗೋ ದಾರಿ ಮಾಡ್ತೋಗಿದ್ದೆ. ಅಯ್ಯ ನಿನ್ನ ನಾ ಬಿಟ್ಬಿಡ, ನನ್ ಕೈ ಅನ್ಕೊಂಡು ನಾನು ದಮ್ಮನ್ ಇಟ್ಕೊಂಡಿದ್ದೆ. ಬಿಟ್ಬಿಡ ಪ್ಲೀಸ್ ಅಣ್ಣ. ಅಮ್ಮ, ಕಾಲೇಜ್ ಫ್ರೆಂಡ್ಸ್ ಜೊತೆ ಟ್ರಿಪ್ ಹೋಗೋಣ ಅಂತಿದ್ದೀನಿ. ಟ್ರಿಪ್ಪ ಎಲ್ಲಿಗೆ? ಕೊಡೈಕೆನಾಲ್ಗೆ. ಕೊಡೈಕೆನಾಲ್ ಎಲ್ಲ ಫಸ್ಟೇ ಬೆಟ್ಟ ಇರೋ ಜಾಗ. ನೀನೊಬ್ಬ ಕೋತಿ, ನಿನ್ ಫ್ರೆಂಡ್ಸ್ ಬೇರೆ ಪೋತ್ ನನ್ ಮಕ್ಳು. ಯಾರಾದ್ರೂ ತಳ್ಳಿ ನೀನ್ ಬೆಟ್ಟದಿಂದ ಕೆಳಗ್ ಬಿದ್ದು ಸತ್ತೋದ್ರೆ ಬೇಡ. ಹಾಗಿದ್ರೆ ಗೋವಾಗ್ ಹೋಗ್ತೀವಿ. ಗೋವಾ ಅದ ಫಸ್ಟೇ ಬೀಚ್ ಇರೋ ಜಾಗ. ನಿನಗ್ ಬೇರೆ ಈ ಜಾಗಕ್ ಬರಲ್ಲ. ನೀರಲ್ಲಿ ಆಟ ಆಡೋವಾಗ ನೀರಲ್ಲಿ ಮುಳುಗ್ಬಿಟ್ಟು ನೀನ್ ಸತ್ತೋಗ್ಬಿಟ್ರೆ ಬೇಡ. ಹಾಗಿದ್ರೆ ಜೋಗ್ ಫಾಲ್ಸ್ ಹೋಗ್ತೀವಿ. ನೀರು ಬೇಡ ಬೆಟ್ಟ ಬೇಡ ಅಂದ್ರೆ ನೀರು ಬೆಟ್ಟ ಎರಡು ಮಿಕ್ಸ್ ಆಗಿರೋ ವಾಟರ್ ಫಾಲ್ ಹೇಳ್ತಿದ್ಯಲ್ಲೋ, ಕಾಲ್ ಜಾರಿ ಕೆಳಗ್ ಬಿದ್ದು ಸತ್ತೋಗ್ಬಿಟ್ಟು
ಸತ್ತೋಗ್ಬಿಡ್ತೀಯ. ಬೇಡ ಬೇಡ ಬಂದರ್ಗೆಟ್ಟ ಝೂಗೆ. ಹೊನ್ನೂರ್ಗಿತ್ತ ಝೂನ ಅಲ್ಲಿರೋ ಹುಲಿ ನಿನ್ನ ಕಚ್ಚಿ, ಆನೆ ನಿನ್ನ ತುಳಿದು, ಕರಡಿ ಬಂದು ನಿನ್ನ ತಿನ್ಬಿಟ್ರೆ ಸತ್ತೋಗ್ಬಿಡ್ತೀಯ. ಬೇಡ ಬೇಡ. ಅಂತರಗಂಗೆ ಓಕೆನಾ? ಅಂತರಗಂಗೆ ಅಲ್ಲಿ ಫಸ್ಟೇ ಗುಹೆಗಳು ಜಾಸ್ತಿ. ಗುಹೆಯಲ್ಲಿ ನೀನ್ ಕಳ್ದೋಗಿ ಕಲ್ ನಿನ್ ತಲೆ ಮೇಲೆ ಬಿದ್ದು ನೀನ್ ಸತ್ತೋಗ್ಬಿಟ್ರೆ ಬೇಡ ಬೇಡ. ಹಾಗಿದ್ರೆ ಬಾಯ್ಸ್ ಎಲ್ರು ಕಾರಲ್ಲಿ ಒಂದ್ ರೈಡ್ಗೆ ಹೋಗ್ಬಿಡ್ತೀವಿ. ಕಾರಲ್ಲಿ ನೀವ್ ಹೋಗೋವಾಗ ಯಾರ್ದಾದ್ರು ಬುದ್ಧಿ ಆಕ್ಸಿಡೆಂಟ್ ಆಗಿ ನೀವು ಸತ್ತೋಗ್ಬಿಟ್ರೆ ಬೇಡ ಬೇಡ. ಇಲ್ಲೇ ಪಕ್ಕದ ಬೀದಿವರೆಗೂ ವಾಕಿಂಗ್ ಹೋಗ್ಬರಲ್ಲ, ನಡ್ಕೊಂಡು ಹೋಗೋವಾಗ ನಿಮ್ ಯಾರಾದ್ರೂ ಬುದ್ಧಿ ನೀನ್ ಸತ್ತೋಗ್ಬಿಟ್ರೆ ಬೇಡ ಬೇಡ. ಲೋ ಮಚ, ನಾನ್ ಟ್ರಿಪ್ ಬರ್ತಿಲ್ಲ. ನಮ್ಮ ಅಪ್ಪ ಅಮ್ಮ ಪ್ರಕಾರ ನಾನ್ ಮನೆಯಿಂದ ಆಚೆ ಬಂದ್ರೆ ಸತ್ತೋಗ್ಬಿಡ್ತೀನಂತೆ.